ಭಾರತದ ಆರ್ಥಿಕತೆಯ ಭವಿಷ್ಯದ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ಮುಂದೆ ಎರಡು ದಾರಿ ಕಾಣುತ್ತೆ ಅಲ್ವಾ? ಒಂದು ಕಡೆ ಶತಮಾನಗಳಷ್ಟು ಹಳೆಯ ನಮ್ಮ ಪರಂಪರೆಯ ದಾರಿ, ಇನ್ನೊಂದು ಕಡೆ ತುಂಬಾನೇ ವೇಗವಾಗಿ ಬೆಳೀತಾ ಇರೋ ಆಧುನಿಕತೆಯ ದಾರಿ. ಆದ್ರೆ ನಾವು ನಿಜವಾಗ್ಲೂ ಇವೆರಡರಲ್ಲಿ ಒಂದನ್ನ ಆರ್ಸ್ಕೊಳ್ಬೇಕಾ ಅಥವಾ ಇದನ್ನೂ ಮೀರಿ ಬೇರೆನಾದ್ರೂ ದಾರಿ ಇದೆಯಾ? ಒಂದು ಕಡೆ ನೋಡಿದ್ರೆ ತಲೆಮಾರುಗಳಿಂದ ನಡ್ಕೊಂಡು ಬಂದಿರೋ ನಮ್ಮ ನೆಲದಲ್ಲಿ ಆಳವಾಗಿ ಬೇರೂರಿರೋ ವ್ಯಾಪಾರಗಳು, ಇನ್ನೊಂದು ಕಡೆ ಇಡೀ ಜಗತ್ತನ್ನೇ ಬದಲಾಯಿಸ್ಬೇಕು ಅಂತ ಕನಸು ಕಾಣೋ ರಾಕೆಟ್ ಸ್ಪೀಡ್ನಲ್ಲಿ ಬೆಳೀತಾ ಇರೋ ಸ್ಟಾರ್ಟಪ್ಗಳು. ಹಾಗಾದ್ರೆ ಭಾರತ ಇವೆರಡರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೋಬೇಕು? ಈ ಪ್ರಶ್ನೆನೇ ಇವತ್ತಿನ ನಮ್ಮ ಚರ್ಚೆಯ ಕೇಂದ್ರಬಿಂದು. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ. ಬಹುಶಃ ಇದೊಂದು ಆಯ್ಕೆಯೇ ಅಲ್ವೇನೋ? ಹೌದು, ಪರಂಪರೆ ಮತ್ತು ಆಧುನಿಕತೆ ಇವೆರಡರ ನಡುವೆ ಒಂದನ್ನ ಆರಿಸ್ಕೊಳ್ಳೇಬೇಕಾದ ಅನಿವಾರ್ಯತೆ ನಮಗಿಲ್ಲ. ನಿಜವಾದ ದಾರಿ ಇದಕ್ಕಿಂತ ತುಂಬ ಸೂಕ್ಷ್ಮ ಮತ್ತು ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿದೆ. ಸರಿ, ಹಾಗಾದ್ರೆ ಈ 7 ಶಕ್ತಿಶಾಲಿ ಆರ್ಥಿಕ ಜಗತ್ತುಗುರು ಒಂದನ್ನೊಂದು ಸಂಧಿಸೋ ಆ ಅಡ್ಡಹಾದಿಯಿಂದಾನೆ ನಮ್ಮ ಪಯಣ ಶುರು ಮಾಡೋಣ. ಇಲ್ಲಿ ಸಂಘರ್ಷನೂ ಇದೆ, ಹಾಗೇನೆ ಜೊತೆಯಾಗಿ ಮುಂದುವರಿಯೋ ಸಾಧ್ಯತೆನೂ ಇದೆ. ಇದನ್ನ ಹೀಗೆ ಯೋಚನೆ ಮಾಡಿ. ಒಂದು ಕಡೆ ನಮ್ಮ ಆರ್ಥಿಕತೆಗೆ ಭದ್ರವಾದ ಬುನಾದಿ ಹಾಕಿರೋ ಸಾಂಪ್ರದಾಯಿಕ ಉದ್ಯಮಗಳು. ಇವು ಒಂದು ರೀತಿ ದೊಡ್ಡ ಆಲದ ಮರ ಇದ್ದಾಗೆ, ಸ್ಥಿರತೆ ಮತ್ತೆ ನಂಬಿಕೆಯೇ ಇವುಗಳ ಆಧಾರ. ಇನ್ನೊಂದು ಕಡೆ ನಮ್ಮ ಆರ್ಥಿಕತೆಯನ್ನ ಹೊಸ ಎತ್ತರಕ್ಕೆ ತಗೊಂಡು ಹೋಗ್ತಾ ಇರೋ ಮಾಡರ್ನ್ ಸ್ಟಾರ್ಟಪ್ಗಳು. ಇವು ರಾಕೆಟ್ ಇದ್ದಾಗೆ, ವೇಗ ಮತ್ತು ಮಹತ್ವಾಕಾಂಕ್ಷೆಯೇ ಇವುಗಳ ಗುರುತು. ಸರಿ, ಮೊದಲು ನಮ್ಮ ಆರ್ಥಿಕತೆಗೆ ಸ್ಥಿರತೆಯನ್ನ ಕೊಡೋ ಈ ಆಲದ ಮರದಂತಹ ಸಾಂಪ್ರದಾಯಿಕ ಉದ್ಯಮಗಳ ಜಗತ್ತಿನ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಮೂಲ ಆಕಾರಗಳು ಈ ವ್ಯವಹಾರಗಳನ್ನ ಆರ್ಥಿಕ ಗುರುತ್ವಾಕರ್ಷಣೆ ಅಂತ ಕರೀತವೆ. ಅಂದ್ರೆ ಸೂರ್ಯ ಹೇಗೆ ಗ್ರಹಗಳನ್ನ ತನ್ನ ಕಕ್ಷೆಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತಾನೋ ಹಾಗೆಯೇ ಈ ಉದ್ಯಮಗಳು ನಮ್ಮ ಆರ್ಥಿಕತೆಯನ್ನ ಸ್ಥಿರವಾಗಿಡುತ್ತವೆ, ಅಲುಗಾಡದಂತೆ ನೋಡ್ಕೊಳ್ತವೆ. ಇದರ ಪ್ರಮಾಣ ಎಷ್ಟಿದೆ ಅಂತ ಒಮ್ಮೆ ಯೋಚನೆ ಮಾಡಿ. ನಮ್ಮ ದೇಶದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಅಂದ್ರೆ ಎಂಎಸ್ಎಂಇಗಳು ಬರೋಬ್ಬರಿ 11 ಕೋಟಿಗೂ ಹೆಚ್ಚು ಜನರಿಗೆ ಉದ್ಯೋಗ ನೀಡ್ತಾ ಇವೆ. ಅಬ್ಬಾ, ಇದು ಜಗತ್ತಿನ ಎಷ್ಟೋ ದೇಶಗಳ ಒಟ್ಟೂ ಜನಸಂಖ್ಯೆಗಿಂತಲೂ ಹೆಚ್ಚು. ಈ ಬಿಸ್ನೆಸ್ಗಳಿಗೆ ಫಾಸ್ಟ್ ಆಗಿ ಬೆಳೆಯೋದಕ್ಕಿಂತ ಹೆಚ್ಚು ಮುಖ್ಯವಾಗಿರೋದು ತುಂಬಾ ಕಾಲ ಉಳಿಯೋದು. ಇಲ್ಲಿ ವಿಶ್ವಾಸವೇ ಅವರ ಬಂಡವಾಳ, ಖ್ಯಾತಿಯೇ ಅವರ ಕರೆನ್ಸಿ, ಕುಟುಂಬ ಮತ್ತೆ ಸಮುದಾಯದ ಜೊತೆಗಿನ ಸಂಬಂಧವೇ ಇವರ ನಿಜವಾದ ಶಕ್ತಿ. ಈಗ ಕತೆಯ ಇನ್ನೊಂದು ಬದಿಗೆ ಹೋಗೋಣ. ಸ್ಥಿರತೆಯ ಜಗತ್ತಿಂದ ವೇಗ ಮತ್ತೆ ಅಡೆತಡೆಗಳ ಜಗತ್ತಿಗೆ, ಅಂದ್ರೆ ಆಧುನಿಕ ಸ್ಟಾರ್ಟಪ್ಗಳ ಜಗತ್ತಿಗೆ. ಸಾಂಪ್ರದಾಯಿಕ ಉದ್ಯಮಗಳು ಆರ್ಥಿಕತೆಗೆ ಗುರುತ್ವಾಕರ್ಷಣೆ ಕೊಟ್ರೆ, ಈ ಆಧುನಿಕ ಸ್ಟಾರ್ಟಪ್ಗಳು ಆರ್ಥಿಕ ವೇಗವನ್ನು ಕೊಡುತ್ತವೆ. ಇವು ಆರ್ಥಿಕತೆಯನ್ನ ಹೊಸ ದಿಕ್ಕಿಗೆ, ನಾವು ಊಹಿಸಕ್ಕೂ ಆಗದ ವೇಗದಲ್ಲಿ ಮುಂದಕ್ಕೆ ತಳ್ಳೋ ಶಕ್ತಿಗಳು. ಈ ವೇಗದ ಪರಿಣಾಮ ಏನು ಗೊತ್ತಾ? ಭಾರತದಲ್ಲಿ 110ಕ್ಕೂ ಹೆಚ್ಚು ಯೂನಿಕಾರ್ನ್ಗಳ ಸೃಷ್ಟಿ. ಹೌದು, $100 ಕೋಟಿ ಹೆಚ್ಚು ಮೌಲ್ಯ ಇರೋ ದೊಡ್ಡ ದೊಡ್ಡ ಕಂಪನಿಗಳು. ಇದು ಭಾರತದ ಹೊಸ ಆರ್ಥಿಕ ಶಕ್ತಿಯ ನಿಜವಾದ ಸಂಕೇತ. ಸಾಂಪ್ರದಾಯಿಕ ಉದ್ಯಮಗಳು ದೀರ್ಘಕಾಲ ಉಳಿಯೋದನ್ನೇ ಗುರಿಯಾಗಿಟ್ಕೊಂಡ್ರೆ, ಇವು ಮೊದಲನೇ ದಿನದಿಂದಾನೇ ಇಡೀ ಜಗತ್ತನ್ನೇ ಆಳೋ ಗುರಿ ಹೊಂದಿರ್ತವೆ. ಇಲ್ಲಿ ಪ್ರಯೋಗ ಮಾಡೋದೇ ಮಂತ್ರ, ಡೇಟಾವೇ ದಾರಿ ಮತ್ತು ಬಂಡವಾಳವೇ ದೇವರು. ಇಲ್ಲಿ ಫೇಲ್ಯೂರ್ ಅಂದ್ರೆ ಕೊನೆ ಅಲ್ಲ, ಅದೊಂದು ಪಾಠ ಅಷ್ಟೆ. ಹಾಗಾದ್ರೆ ನಿಧಾನವಾಗಿ ಹರಿಯೋ ಒಂದು ನದಿ ಮತ್ತು ತುಂಬಾನೇ ವೇಗವಾಗಿ ಹೋಗೋ ಒಂದು ಟ್ರೈನ್, ಇವೆರಡೂ ಒಂದಕ್ಕೊಂದು ಡಿಕ್ಕಿ ಹೊಡೆದ್ರೆ ಏನಾಗತ್ತೆ? ಅದೇ ರೀತಿಯ ಒಂದು ಘರ್ಷಣೆ ಆಗತ್ತೆ ಈ ಎರಡೂ ಬೇರೆ ಬೇರೆ ಉದ್ಯಮಶೀಲತೆಯ ಜಗತ್ತುಗಳು ಒಂದಕ್ಕೊಂದು ಸಂಧಿಸಿದಾಗ. ಸಾಂಪ್ರದಾಯಿಕ ಉದ್ಯಮಿಗಳಿಂದ ಬರೋ ವಿರೋಧ ಅವರ ಹಠಮಾರಿತನದಿಂದಲ್ಲ, ಅದು ಅವರ ಅಪಾಯದ ನೆನೆಪಿನಿಂದ ಬರುತ್ತೆ. ಅಂದ್ರೆ ಅವರು ಒಂದು ಸಣ್ಣ ತಪ್ಪು ಮಾಡಿದ್ರೂ ಸರ್ವನಾಶ ಆಗೋ ಜಗತ್ತಿನಲ್ಲಿ ಬದುಕ್ತಾ ಇದ್ದಾರೆ. ಅದಕ್ಕೆ ಅವರು ಪ್ರತಿಯೊಂದು ಹೆಜ್ಜೆಯನ್ನು ತುಂಬಾನೇ ಎಚ್ಚರಿಕೆಯಿಂದ ಇಡ್ತಾರೆ. ಅವರ ಈ ಎಚ್ಚರಿಕೆ ಸರಿ ಇದೆ ಅಲ್ವಾ? ಯಾಕಂದ್ರೆ ನಿಜ ಹೇಳಬೇಕಂದ್ರೆ 10ರಲ್ಲಿ 9 ಸ್ಟಾರ್ಟಪ್ಗಳು, ಅಂದ್ರೆ 90%, ಮೊದಲ 5 ವರ್ಷದಲ್ಲೇ ಫೇಲ್ ಆಗ್ತವೆ. ತುಂಬಾ ತರಾತುರಿಯಲ್ಲಿ ಬೆಳೆಯೋಕೆ ಹೋಗಿ ತಮ್ಮ ದಾರಿಯನ್ನೇ ತಪ್ಪಿಸ್ಕೊಳ್ತವೆ. ಇದನ್ನೋಡ್ದಾಗ ಸಾಂಪ್ರದಾಯಿಕ ಉದ್ಯಮಿಗಳ ಎಚ್ಚರಿಕೆಯ ಹಿಂದಿನ ತರ್ಕ ನಮ್ಗೆ ಅರ್ಥ ಆಗುತ್ತೆ. ಹಾಗಾದ್ರೆ ಈ ಸಂಘರ್ಷದ ಕೊನೆಯ ಪರಿಣಾಮ ಏನು? ಉದ್ಯಮಿಗಳಲ್ಲಿ ವಿಪರೀತ ಸುಸ್ತು, ಕುಟುಂಬಗಳಲ್ಲಿ ತಲೆಮಾರುಗಳ ನಡುವೆ ದೊಡ್ಡ ಬಿರುಕು ಮತ್ತು ದೇಶದ ಆರ್ಥಿಕತೆಯಲ್ಲಿ ಅಸ್ಥಿರತೆ. ಇದು ಯಾರಿಗೂ ಬೇಡವಾದ ಫಲಿತಾಂಶ. ಹಾಗಾದ್ರೆ ಈ ಸಂಘರ್ಷಕ್ಕೆ ಪರಿಹಾರವೇ ಇಲ್ವಾ? ಖಂಡಿತ ಇದೆ. ಈ ಮೂಲ ಆಕರಗಳು ಒಂದು ಹೊಸ, ಹೆಚ್ಚು ಶಕ್ತಿಶಾಲಿ ದಾರಿಯನ್ನ ತೋರಿಸ್ತವೆ.
ಅದೇ ಎರಡೂ ಜಗತ್ತುಗಳ ಅತ್ಯುತ್ತಮ ಅಂಶಗಳನ್ನ ಒಟ್ಟುಗೂಡಿಸೋ ಒಂದು ಸಂಕರ ಮಾರ್ಗ. ಇದನ್ನೇ ಸಂಕರ ಮಾದರಿ ಅಥವಾ ಹೈಬ್ರಿಡ್ ಮಾಡೆಲ್ ಅಂತ ಕರೆಯೋದು. ಇದು ಕೇವಲ ಒಂದು ಹೊಂದಾಣಿಕೆಯಲ್ಲ, ಬದಲಾಗಿ ಸಾಂಪ್ರದಾಯಿಕತೆಯ ತಾಳ್ಮೆ ಮತ್ತೆ ವಿಶ್ವಾಸವನ್ನ ಆಧುನಿಕತೆಯ ವೇಗ ಮತ್ತೆ ತಂತ್ರಜ್ಞಾನದ ಜೊತೆ ಸಂಯೋಜನೆ ಮಾಡುವೊಂದು ಜಾಣ ಕಾರ್ಯತಂತ್ರ. ಇದನ್ನ ಕಾರ್ಯರೂಪಕ್ಕೆ ತರೋಕೆ ಒಂದು ಸ್ಪಷ್ಟವಾದ ಚೌಕಟ್ಟಿದೆ. ಮೊದಲನೇದು, ನಿಮ್ಮ ವ್ಯವಹಾರದ ಆತ್ಮ ಅಂದ್ರೆ ಅದರ ವಿಶ್ವಾಸ ಮತ್ತೆ ಖ್ಯಾತಿಯನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಎರಡನೇದು, ಹೊಸ ತಂತ್ರಜ್ಞಾನ ಬಳಸಿ ನಿಮ್ಮ ವ್ಯವಹಾರದ ಪ್ರಕ್ರಿಯೆಗಳು ಮತ್ತೆ ಮಾರ್ಕೆಟಿಂಗ್ನಲ್ಲಿ ಹೊಸತನ ತನ್ನಿ. ಕೊನೆಯದಾಗಿ, ದೊಡ್ಡ ರಿಸ್ಕ್ ತಗೊಳ್ಳೋಕೆ ಪ್ರತ್ಯೇಕವಾಗಿ ಸಣ್ಣ ಸಣ್ಣ ಪ್ರಯೋಗಗಳನ್ನ ಮಾಡಿ. ಇದರರ್ಥ ಒಂದೇ ವ್ಯವಹಾರದಲ್ಲಿ ಎರಡು ಎಂಜಿನ್ಗಳನ್ನ ಒಂದೇ ಸಮಯದಲ್ಲಿ ಚಲಾಯಿಸೋದು. ಒಂದು ನಿಮ್ಮನ್ನ ಮತ್ತು ನಿಮ್ಮ ಉದ್ಯೋಗಿಗಳನ್ನ ಸುರಕ್ಷಿತವಾಗಿಡೋ ಸ್ಥಿರತೆಯ ಎಂಜಿನ್, ಇನ್ನೊಂದು ನಿಮ್ಮನ್ನ ಭವಿಷ್ಯಕ್ಕೆ ತಗೊಂಡು ಹೋಗೋ ಹೊಸ ಅವಕಾಶಗಳನ್ನ ಹುಡುಕೋ ಬೆಳವಣಿಗೆಯ ಎಂಜಿನ್. ಇದೆಲ್ಲವೂ ನಮ್ಮನ್ನ ಒಂದು ಕೊನೆಯ ಮತ್ತು ಬಹಳ ಮುಖ್ಯವಾದ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ. ನಮ್ಮ ನಿಜವಾದ ಗುರಿ ಏನು? ಕೆಲವು ಶತಕೋಟಿ ಡಾಲರ್ ಕಂಪನಿಗಳನ್ನ ಸೃಷ್ಟಿಸೋದಾ, ಅಥವಾ ದೇಶದಾದ್ಯಂತ ಲಕ್ಷಾಂತರ ಸುಸ್ಥಿರ ಬಲಿಷ್ಠ ಉದ್ಯಮಗಳನ್ನ ನಿರ್ಮಿಸಿ ಇಡೀ ರಾಷ್ಟ್ರವನ್ನೇ ಬಲಪಡಿಸೋದಾ? ಬಹುಶಃ ಉದ್ಯಮಶೀಲತೆಯ ಯಶಸ್ಸಿನ ನಿಜವಾದ ಅಳತೆಗೋಲು ಇದೇ ಇರಬಹುದು.